ಪ್ರಭಾವಿ ಮಂತ್ರಿ ದುರಹಂಕಾರ ತೋರಿದಂತಹ ಒಂದು ಸ್ಟೋರಿ. ಥೇಟ್ ರೌಡಿಯಂತೆ ಅಧಿಕಾರಿಗೆ ಮಿನಿಸ್ಟರ್ ಆವಾಜ್ ಹಾಕಿದ್ದಾರೆ. ಅಧಿಕಾರಿಗೂ ರಾಜಕೀಯದ ಪಾಠ ಮಾಡಿದ ಮಂತ್ರಿ ಅರ್ಥಾತ್ ರಾಜ್ಯದ ಮಿನಿಸ್ಟರ್. ವಿ ಆರ್ ಬ್ರೇಕಿಂಗ್. ಇದು ಪ್ರಭಾವಿ ಮಂತ್ರಿಯ ದುರಹಂಕಾರ ತೋರಿರ್ತಕ್ಕಂತಹ ಸ್ಟೋರಿ. ಥೇಟ್ ಕಟ್ಟರ್ ರೌಡಿಯಂತೆ ಅಧಿಕಾರಿಗೆ ಮಿನಿಸ್ಟರ್ ಒಬ್ಬರು ಆವಾಜ್ ಹಾಕಿದ್ದಾರೆ. ಅಧಿಕಾರಿಗೂ ರಾಜಕೀಯದ ಪಾಠ ಮಾಡಿದ ಮಂತ್ರಿ. ಚುನಾಯಿತ ಜನಪ್ರತಿನಿಧಿ ಅಧಿಕಾರಿಯ ಜೊತೆ ಮಾತನಾಡೋ ರೀತಿ ಕಾಂಗ್ರೆಸ್ ಮೈಂಡ್ ಅಧಿಕಾರಿಗಳನ್ನೇ ಕಾಂಗ್ರೆಸ್ ಬೆಂಬಲಿತರನ್ನೇ ನೇಮಿಸಲು ಸೂಚಿಸಿದ ಮಂತ್ರಿ. ಕಾಂಗ್ರೆಸ್ ಬೆಂಬಲಿತರನ್ನ ಮಂತ್ರಿ ಧಮಕಿ ಹಾಕಿರುವ ಆಡಿಯೋ ಫುಲ್ ವೈರಲ್ ಆಗಿದೆ. ಒಂದು ಕೆಲಸಕ್ಕೆ ಅಥವಾ ಒಂದು ವೃತ್ತಿಗೆ ಮಾನದಂಡಗಳಿರುತ್ತವೆ. ಕೆಲಸಕ್ಕೆ ಬರುವ ವ್ಯಕ್ತಿಯ ಅರ್ಹತೆ ಯೋಗ್ಯತೆಯನ್ನ ಪರಿಗಣಿಸಿಕೊಂಡು ಸರ್ಕಾರ ಅವರಿಗೆ ವೃತ್ತಿಯನ್ನ ಕೊಡಬೇಕು. ಆದರೆ ಕಾಂಗ್ರೆಸ್ ಬೆಂಬಲಿತರಿಗೆ ಮಾತ್ರ ವೃತ್ತಿಯಲ್ಲಿ ಅವಕಾಶ, ಬಿಜೆಪಿ ಬೆಂಬಲಿತರಿಗೆ ಮಾತ್ರ ವೃತ್ತಿಯಲ್ಲಿ ಅವಕಾಶ ಅನ್ನೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಅಪರಾಧ. ಅದು ಕಾಂಗ್ರೆಸ್ ಬೆಂಬಲಿತರನ್ನೇ ಆಯ್ಕೆ ಮಾಡಿಕೊಳ್ಳಿ ಎನ್ನುವಂಥ ಈ ಒಂದು ಪ್ರಭಾವಿ ಮಂತ್ರಿಯ ಧಮಕಿ ಇದೆಯಲ್ಲ, ಆ ಧಮಕಿಯ ಆಡಿಯೋ ಈಗ ವೈರಲ್ ಆಗಿದೆ. ಹಾಗಾದ್ರೆ ಅಧಿಕಾರದಲ್ಲಿ ರಾಜಕೀಯ ಬೆರೆಸಿದ ಮಂತ್ರಿ ಮಹಾಶಯ ಯಾರು? ಥೇಟ್ ರೌಡಿ ಭಾಷೆಯಲ್ಲಿ ಹಲ್ಕಟ್ಟು ಮಾತು ಬಳಸಿ ಧಮಕಿ ಹಾಕಿದ್ದಾರಂತೆ. ನನ್ನ ಮಗನೇ JDSನವರಿಗೆ ಕೆಲಸ ಕೊಡ್ತೀಯಾ ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ಆ ಒಂದು ಆಡಿಯೋ ಅಥವಾ ವಿಡಿಯೋ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಭಟ ಬಯಲಾಗ್ತಾ ಇದೆ. ಥೇಟ್ ರೌಡಿ ಭಾಷೆಯಲ್ಲಿ ಹಲ್ಕಟ್ಟು ಮಾತು ಬಳಸಿ ಧಮಕಿ ಹಾಕಿದ್ದರಂತೆ. ನನ್ನ ಮಗನೇ JDSನವರಿಗೆ ಕೆಲಸ ಕೊಡ್ತೀಯಾ? ಎಂತಹ ದಾರ್ಷ್ಟ್ಯದ ಮಾತು ನೋಡಿ, ಇದು ದರ್ಪದ ಮಾತು. ಅಧಿಕಾರಿಗಳಿಗೆ ಸಿಎಂ ಆಪ್ತ ಸಚಿವ ವೆಂಕಟೇಶ್ ಧಮಕಿ ಹಾಕಿದ್ದಾರೆ. ಪಿರಿಯಾಪಟ್ಟಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಎಂಜಿನಿಯರ್ಗೆ ಧಮಕಿ ಹಾಕಿದ್ದಾರೆ. ಅಧಿಕಾರದಲ್ಲಿ ರಾಜಕೀಯ ಬೆರೆಸಿದ ಮಂತ್ರಿ ಮಹಾಶಯ ನಿಷ್ಪಕ್ಷಪಾತವಾಗಿ ಕೆಲಸ ಆಗಬೇಕು. ಥೇಟ್ ರೌಡಿ ಭಾಷೆಯಲ್ಲಿ ಹಲ್ಕಟ್ಟು ಮಾತು ಬಳಸಿ ಧಮಕಿ ಹಾಕಿದ್ದಾರೆ. ಇವರೆಲ್ಲ ಜನಪ್ರತಿನಿಧಿಗಳು, ಇವ್ರನ್ನ ಜನ ಆಯ್ಕೆ ಮಾಡೋದು, ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲ. ಅಧಿಕಾರಿಗೆ ಸಿಎಂ ಆಪ್ತ ಸಚಿವ ವೆಂಕಟೇಶ್ ಧಮಕಿ. ಇವರೆಲ್ಲ ಸೆಲೆಕ್ಟೆಡ್ ಅಲ್ಲ ರೀ, ಎಲೆಕ್ಟೆಡು. ಜನ ಇವರಿಗೆ ಮತ ಹಾಕಿ ಜನಪ್ರತಿನಿಧಿ ಆಗು ಅಂತ ಹೇಳಿ ಕಳಿಸ್ಕೊಟ್ರೆ ಯಾರ ಪರ ಕೆಲಸ ಮಾಡೋದು? ರಾಜ್ಯ ಏನು ಕಾಂಗ್ರೆಸ್ ಪರ ಕೆಲಸ ಮಾಡೋದಕ್ಕಿರೋದ? ರಾಜ್ಯದಲ್ಲಿ ಅಧಿಕಾರವನ್ನು ನಿಮಗೆ ಕೊಟ್ಟಿರೋದು ಜನಪರವಾಗಿ ಕೆಲಸ ಮಾಡಿ ಅಂತ. ಇದೇ ನೀವು ಫೋಟೋ ನೋಡ್ತಾ ಇದ್ದೀರಿ. ಇದೇ ಪ್ರಭಾವಿ ಮಂತ್ರಿ. ಸೊ ಈಗ ರಾಜ್ಯದಲ್ಲಿ ಒಂದು ಸರ್ಕಾರಕ್ಕೆ ಅಧಿಕಾರ ಕೊಡೋದು ಜನಪರವಾಗಿ ಕೆಲಸ ಮಾಡಿ ಅಂತ, ಜನಪರ ಕಾಳಜಿ ಕೊಡಿ ಅಂತ, ಜನಪರ ಅಥವಾ ಅಭಿವೃದ್ಧಿಯ ಕೆಲಸ ಮಾಡಿ ಅಂತ. ಅದು ಬಿಟ್ಟು ನಿಮಗೆ ಬೇಕಾದ ವ್ಯಕ್ತಿಗಳಿಗೆ ಕೆಲಸ ಕೊಟ್ಟು ನಿಮಗೆ ಬೇಕಾದಂತಹ ವ್ಯಕ್ತಿಗಳ ಜೊತೆ ಏನು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ನಿಮಗೆ ಬೇಕಾದ ಅನುಕೂಲಕರ ಕೆಲಸಗಳನ್ನು ಮಾಡಿಸಿಕೊಳ್ಳುವಂತಹ ಜಿದ್ದಿಗೆ ಬಿದ್ದಿರತಕ್ಕಂತಹ ಈ ಪ್ರಭಾವಿ ಮಂತ್ರಿಗಳಿಗೆ ಜನ ಮುಂದಿನ ದಿನಗಳಲ್ಲಿ ಪಾಠ ಖಂಡಿತ ಕಲಿಸ್ತಾರೆ. ಥೇಟ್ ರೌಡಿ ಭಾಷೆಯಲ್ಲಿ ಮಾತನಾಡ್ತಾರಂತೆ. JDSನವರಿಗೆ ನೀನೇನು ಕೆಲಸ ಮಾಡಿಕೊಡ್ತಾ ಇದೆಯಾ? ಕಾಂಗ್ರೆಸ್ಸಿಗೆ ಕೆಲಸ ಮಾಡಿಕೊಡಬೇಕು, ಕಾಂಗ್ರೆಸ್ ಬೆಂಬಲಿತ ವ್ಯಕ್ತಿಗಳಿಗೆ ಮಾತ್ರ ಕೆಲಸ ಕೊಡಬೇಕು ಅಂತ ಹೇಳಿ ಪಿರಿಯಾಪಟ್ಟಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಎಂಜಿನಿಯರ್ಗೆ ಧಮಕಿ ಹಾಕಿದ್ದರಂತೆ. ಯಾವ ಪಾರ್ಟಿಯಲ್ಲಿ ನೀನು? JDS ಸರ್. ನಮಸ್ತೆ ಸರ್. ಯಾವ ನಿಂದು? ಸರ್ ಕೇರಳ ಸರ್. ಎಲ್ಲಿ ಕೆಲಸ? ಯಾವ ಪಾರ್ಟಿಯಲ್ಲಿ ನೀನು? JDS ಸರ್ ಹಂಗೇನಿಲ್ಲ ಸರ್. ಯಾಕೆ ಸರ್? ಲೋಪ ನನ್ನ ಮನೆ ಅಲ್ಲಿ JDSನಾಗೆಲ್ಲ ಕರ್ಕೊಂಡು ಕೆಲಸ ಕೊಡ್ತೀಯಾ? ಸರ್ ಆ ಥರ ಏನು ಮಾಡಿ ಸರ್. ನನ್ನ ಮನೆ ರಿವ್ಯೂ ಮಾಡ್ತೀನಿ ಬಾ. ನೀನು ಬಾಯಿ ನಾ ಫಂಕ್ಷನ್ ಹೋಯ್ತು ಅಲ್ಲಿ ಬಾಯಿಲಿಗೆ ಅಲ್ಲಿಗೆ ಬಾ. ನೀನು ಲೋಪರ್ ನನ್ನ ಮನೆ ಬಾಲಿ. ಸರ್ ನಮಸ್ತೆ ಸರ್. ಯಾವ ನಿಂದು? ಸರ್ ಕೇರಳ ಸರ್. ಎಲ್ಲಿ ಕೆಲಸ? ಯಾವ ಪಾರ್ಟಿಯಲ್ಲಿ ನೀನು? JDS ಸರ್ ಹಂಗೇನಿಲ್ಲ ಸರ್. ಯಾಕೆ ಸರ್? ಲೋಪ ನನ್ನ ಮನೆ ಅಲ್ಲಿ JDSನಾಗೆಲ್ಲ ಕರ್ಕೊಂಡು ಕೆಲಸ ಕೊಡ್ತೀಯಾ? ಸರ್ ಆ ಥರ ಏನು ಮಾಡಿ ಸರ್. ಸರ್ ನಮಸ್ತೆ ಸರ್. ಯಾವ ನಿಂದು? ಸರ್ ಕೇರಳ ಸರ್. ಎಲ್ಲಿ ಕೆಲಸ? ಯಾವ ಪಾರ್ಟಿಯಲ್ಲಿ ನೀನು? JDS ಸರ್ ಹಂಗೇನಿಲ್ಲ ಸರ್. ಯಾಕೆ ಸರ್? ಲೋಪ ನನ್ನ ಮನೆ ಅಲ್ಲಿ JDSನಾಗೆಲ್ಲ ಕರ್ಕೊಂಡು ಕೆಲಸ ಕೊಡ್ತೀಯಾ? ಸರ್ ಆ ಥರ ಏನು ಮಾಡಿ ಸರ್. ನನ್ನ ಮನೆ ರಿವ್ಯೂ ಮಾಡ್ತೀನಿ ಬಾ. ನೀನು ಬಾಯಿ ನಾ ಫಂಕ್ಷನ್ ಹೋಯ್ತು ಅಲ್ಲಿ ಬಾಯಿಲಿಗೆ ಅಲ್ಲಿಗೆ ಬಾ. ನೀನು ಲೋಪರ್ ನನ್ನ ಮನೆ ಬಾಲಿ.
ಸರ್ ನಮಸ್ತೆ ಸರ್. ಯಾವ ನಿಂದು ಸರ್ ಕೇರಳ ಸರ್. ಎಷ್ಟು ಎಲ್ಲಿ ಕೆಲಸ ಯಾವ ಪಾರ್ಟಿ ನೀನು JDS ನ ಸರ್ ಹಂಗೇನಿಲ್ಲ ಸರ್. ಯಾಕೆ ಸರ್? ಏಯ್